ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ಸ್ಪೆಷಲ್ ವೆಜ್ ದಮ್ ಬಿರಿಯಾನಿ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ. ಸ್ಟವ್ ಅಂಟಿಸ್ಕೊತಾ ಇದ್ದೀವಿ. ನಾನು ಒಂದು ನಾರ್ಮಲ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ದಮ್ ಬಿರಿಯಾನಿನ. ನಿಮಗೆ ನಾರ್ಮಲ್ ಪಾತ್ರೆಯಲ್ಲಿ ಮಾಡ್ತಾರಲ್ಲ ಅದರಲ್ಲೂ ಮಾಡ್ಬೋದು. ನಾನು ಈ ನಾರ್ಮಲ್ ಕುಕ್ಕರಲ್ಲಿ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಆದ ನಂತರ ಸ್ವಲ್ಪ ಕಾದಾದಮೇಲೆ ಚಕ್ಕೆ ಆ್ಯಂಡ್ 2 ಲವಂಗ, ಆಮೇಲೆ 5 to 6 ಆಫ್ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ. ಪೆಪ್ಪರ್ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಒಂದು ಆನಿಯನ್ ತೊಗೊಂಡಿದ್ದೀನಿ. ನಿಮಗೆ ಅದೇ ಥರ ಚಾಪ್ ಬೇಕೋ ಆ ಥರ ಚಾಪ್ ಮಾಡಿಕೊಂಡು ಹಾಕ್ಬೋದು. ನಾನು ಉದ್ದುದಕ್ಕೆ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ತೀರಾ ಗೋಲ್ಡನ್ ಫ್ರೈ ಬೇಡ, ನಾರ್ಮಲ್ ಫ್ರೈ ಮಾಡ್ಕೊಳ್ಳಿ. ನಾರ್ಮಲ್ ಫ್ರೈ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಲೈಕ್ 8 to 9 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮೆಣಸಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 1 ಹಿಡಿಯಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಆ್ಯಂಡ್ 1 ಹಿಡಿಯಷ್ಟು ಕೊತ್ತಂಬರಿ ಆ್ಯಂಡ್ 1 ಹಿಡಿಯಷ್ಟು ಮೇಥಿ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ನಾನು ಹಾಕ್ಕೊತಾ ಇದ್ದೀನಿ. 1 ಮೆಂತ್ಯ, ಮೇಥಿ ಆ್ಯಂಡ್ ಕೊತ್ತಂಬರಿ 3 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಾಫ್ಟ್ ಆಗಬೇಕು. ಸಾಫ್ಟ್ ಆದಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ತಿರ್ಗಾ ಫ್ರೈ ಮಾಡ್ಕೊಳ್ಳಿ. ಕಂಪ್ಲೀಟ್ಲಿ ಸಾಫ್ಟ್ ಆಗಬೇಕು. ಸಾಫ್ಟ್ ಆದ ನಂತರ ನೀವು ಅದನ್ನು ತೊಗೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾಗಿಬಿಡಿ. ಇಮಿಡಿಯೇಟಾಗಿ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಆರ್ ರುಬ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಹಾಗೆ ಬಿಟ್ಟ ನಂತರ ತಣ್ಣಗಾದ್ಮೇಲೆ ರುಬ್ಕೊಂಡಾದ್ಮೇಲೆ ನಿಮಗೆ ಅದು ತರಿ ಪೇಸ್ಟ್ ಥರ ಆಗಬೇಕು. ಈ ಥರ ಪೇಸ್ಟ್ ಆದಮೇಲೆ ತಿರ್ಗಾ ನಾನು ಅದೇ ಕುಕ್ಕರಲ್ಲಿ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊತಾ ಇದ್ದೀನಿ ಆ್ಯಂಡ್ 1 ಚಕ್ಕೆ ಆ್ಯಂಡ್ 2 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಲವಂಗ ಹಾಕ್ಕೊತಿದ್ದೀನಿ ಆ್ಯಂಡ್ ತಿರ್ಗಾ ನಾನು ಇದರಲ್ಲಿ ಪೆಪ್ಪರ್ ಯೂಸ್ ಮಾಡಿದ್ದೀನಿ. ಪೆಪ್ಪರ್ ಕಾಳು ಹಾಕ್ಕೊಂಡಿದ್ದೀನಿ. 8 to 9 ನಿಮ್ಗೆ ಎಷ್ಟು ಬೇಕೋ ಆ ಥರ ಕಾಳು ಹಾಕೋಬೋದು. ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಫ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಆದಾದಮೇಲೆ 1 ಆನಿಯನ್ನ ಇದರಲ್ಲೂ ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಉದ್ದುದಕ್ಕೇ. ಇದಿಷ್ಟು ಕಂಪ್ಲೀಟ್ಲಿ ಗೋಲ್ಡನ್ ಫ್ರೈ ಆಗಬೇಕು. ಗೋಲ್ಡನ್ ಫ್ರೈ ಆದಮೇಲೆ ನಾವು ಏನು ರುಬ್ಕೊಂಡಿದ್ದೀವಲ್ಲ ಆ ಪೇಸ್ಟ್ನ ಇದ್ರೊಳಗೆ ಹಾಕ್ತಾಯಿದ್ದೀವಿ. ಪೇಸ್ಟ್ ಆದಮೇಲೆ ಚೆನ್ನಾಗೆ ಫ್ರೈ ಮಾಡಿಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನಿಮಗೆ ಹಸಿ ಸ್ಮೆಲ್ಲು ಹೋಗಬೇಕು ಮತ್ತು ಎಣ್ಣೆ ಕೂಡ ಬಿಟ್ಕೋಬೇಕು ಇದರಲ್ಲಿ. ಆದಮೇಲೆ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿ ಹೋಗಿದೆ, ತರಕಾರಿ ಹಾಕ್ಕೊಳ್ಳೋದು. ನಾನು ತರಕಾರಿಯಲ್ಲಿ ಕ್ಯಾರೆಟು, ಬೀನ್ಸು ಮತ್ತು ಪೊಟ್ಯಾಟೊ 3 ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗೆ. ಅದಾದಮೇಲೆ ಕಂಪ್ಲೀಟ್ಲಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನಿಮಗೆ ಚಿಟಿಗೆ ಅಷ್ಟು ಅರಿಶಿನ ಪೌಡರ್ ಹಾಕ್ಕೊಳ್ಳಿ. ಅರಿಶಿನ ಪೌಡರ್ ಆದಾದಮೇಲೆ 1 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಆ್ಯಂಡ್ 1 ಟೇಬಲ್ ಸ್ಪೂನ್ ಆಫ್ ಬಿರಿಯಾನಿ ಪೌಡರ್ ಹಾಕ್ಕೊಂಡಿದ್ದೀನಿ. ಸೊ ಬಿರಿಯಾನಿ ಪೌಡರ್ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪಾದಮೇಲೆ ಚೆನ್ನಾಗೆ ಕಲಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗೆ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ 3/4 ಆಫ್ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಂಡಾದ್ಮೇಲೆ ಅದನ್ನು ತೀರಾ ನೀವು ಕಂಪ್ಲೀಟ್ಲಿ ಮಿಕ್ಸ್ ಮಾಡಬೇಕು. ಪೇಸ್ಟ್ ಥರ ಹಾಕಬೇಕು. ನೀವು ನೋಡ್ತಿರ್ಬೋದು ಮೊಸರು ಕಲಿಸ್ತಿರ್ಬೇಕಾದ್ರೆ ಯಾವ ಥರ ಪೇಸ್ಟ್ ಆಗ್ತಿದೆ ಅಲ್ವಾ, ಅದೇ ಥರ ಪೇಸ್ಟ್ ಹಾಕಬೇಕು. ಪೇಸ್ಟ್ ಆದಮೇಲೆ 2 ಕಪ್ಸ್ ಆಫ್ ವಾಟರ್ ಹಾಕ್ಕೊಂಡಿದ್ದೀನಿ. ನಿಮಗೆ ನೀವು ಎಷ್ಟು ಅಳತೆ ತೊಗೊಂಡಿದ್ದೀರೋ ಅಕ್ಕಿದು ಅದರ ಅಳತೆ ಮೇಲೆ ನೀವು ವಾಟರ್ ಹಾಕೋಬೋದು. ನಾನು 1 ಕಪ್ ಆಫ್ ರೈಸ್ ತೊಗೊಂಡಿರೋದಕ್ಕೆ 2 ಕಪ್ಸ್ ಆಫ್ ಯೂಶ್ವಲ್ ವಾಟರ್ ಹಾಕ್ಕೊಂಡಿದ್ದೀನಿ. ವಾಟರ್ ಹಾಕಾದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆದಮೇಲೆ ಇಮಿಡಿಯೇಟಾಗಿ ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಬಾಯ್ಲ್ ಆಗಕ್ಕೆ ಬಿಡ್ತಾಯಿಲ್ಲ. ಸೊ ಅಕ್ಕಿ ಹಾಕ್ಕೊತಾ ಇದ್ದೀನಿ ಕಂಪ್ಲೀಟಾಗಿ. ನೀವು ನಾರ್ಮಲ್ ಬಿರಿಯಾನಿ ಮಾಡೋಂಗಿದ್ರೆ ಬಾಯ್ಲ್ ಆದಾದಮೇಲೆ ನೀವು ಅಕ್ಕಿ ಹಾಕ್ಕೋಬೋದು. ನಾನು ಮುಂಚೆನೇ ಮಾಡ್ಕೊತಾ ಇದ್ದೀನಿ ಇದರಲ್ಲಿ. ಅದಾದಮೇಲೆ ನಾನು ಒಂದು ತವಾ ಇಡ್ತೀನಿ. ತವದ ಮೇಲೆ ನಾನು ಏನು ಇಟ್ಟಿದ್ದೀನಲ್ಲ ಆ ಕುಕ್ಕರ್ನ ಇದ್ರ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಇಡ್ತೀನಿ. ಬಿರಿಯಾನಿ ಆಗಲಿ. ಸೊ ಬಿರಿಯಾನಿ ಎಲ್ಲ ಆದಮೇಲೆ ಅನ್ನ ಎಲ್ಲ ಬೆಂದಾದಮೇಲೆ ನಿಮಗೆ ಈ ಥರ ಕಾಣುತ್ತೆ. ಬಟ್ ನೀವು ಮಧ್ಯದಲ್ಲೂ ತೆಗೆದು ನೋಡ್ತಿರ್ಬೋದು ಅನ್ನ ಬೆಂದಿದೆಯಾ ಏನು ಅಂತ ಚೆಕ್ ಮಾಡ್ಬೋದು. ಸೊ ಲೋ ಫ್ಲೇಮಲ್ಲಿ ಇಟ್ಟು ಚೆಕ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ತೀರಾ ಇಡೋಕ್ಕೆ ಹೋಗಬೇಡಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ, ದಮ್ ಬಿರಿಯಾನಿ. ನೀವು ಟ್ರೈ ಮಾಡಿ ಈ ರೆಸಿಪಿ ಹೇಗಿತ್ತು ಅಂತ ತಿಳಿಸಿ ಕಮೆಂಟ್ ಮಾಡಿ. ಇನ್ನು ಮುಂದೆ ಇದೇ ಥರ ರೆಸಿಪೀಸ್ ಬೇಕು ಅಂದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಬಟ್ ಈ ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಇಟ್ ಈಸ್ ಸೋ ಯಮ್, ಘಮ ಘಮ ರುಚಿಕರವಾದ
ದಮ್ ಬಿರಿಯಾನಿ ಸಖತ್ತಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ.